ಇತು ಪೇಳುವೆ ಪರಮ ಭಗವದ್ಭಕ್ತರು ಇದನ ಆದರದಿ ಕೇಳುವುದು. ಇನಿತು ವ್ಯತಿರೇಕ ಅನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿದು ಅನಿಮಿಷ ಈಶನ ತೃಪ್ತಿ ಬಡಿಸುತ್ತಲಿರು ನಿರಂತರದಿ ಘನಮಹಿಮ ಕೈಗೊಂಡು ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳು ಇಟ್ಟು ಆನಂದ ಬಡಿಸುವ ಭಕ್ತವತ್ಸಲನು ಅಂತ. ಎರಡು ರೀತಿಯ ಪೂಜೆಗಳನ್ನು ನೋಡಿದೆವು. ಎರಡೂ ಪೂಜೆಗಳನ್ನು ಭಗವಂತ ಮಾತ್ರ ಸ್ವೀಕಾರ ಮಾಡ್ತಾನೆ. ನಮ್ಮ ಸಮಯ ಅವಕಾಶವನ್ನು ನೋಡಿಕೊಂಡು ಮಾಡುವ ಪೂಜೆಗಳು. ಅದರಲ್ಲಂತೂ ಅನ್ವಯ ಪೂಜೆ ಅಂತೂ ಆಗಲೇಬೇಕು. ವ್ಯತಿರೇಕ ಪೂಜೆ ಸಮಯವನ್ನು ನೋಡಿಕೊಂಡು ಭಗವಂತನ ರೂಪಗಳು, ಅವನ ಕ್ರಿಯೆಗಳು, ಅವನ ಗುಣಗಳು, ಈ ಮೂರರಿಂದ ಭಗವಂತನಿಗೆ ಅನ್ವಯ, ಐಕ್ಯ ಅನ್ವಯ. ಇಷ್ಟೇ ಅಲ್ಲ, ಗುಣಗಳು, ಕ್ರಿಯೆಗಳು, ರೂಪಗಳು ಅವುಗಳಿಗೆ ಅಭೇದ ಅನ್ವಯ. ಇಷ್ಟೇ ಅಲ್ಲ, ಗುಣಗಳಲ್ಲಿ ಪರಸ್ಪರ ಅನ್ವಯ, ಕ್ರಿಯೆಗಳಲ್ಲಿ ಪರಸ್ಪರ ಅನ್ವಯ, ರೂಪಗಳಲ್ಲಿ ಪರಸ್ಪರ ಅನ್ವಯ. ಇಷ್ಟೆಲ್ಲ ಐಕ್ಯ ಚಿಂತನೆಯ ಕ್ರಮ. ಮೊದಲು ಪ್ರತಿಮೆಯಲ್ಲಿ ಬಿಂಬರೂಪನನ್ನು ಆವಾಹನೆ ಮಾಡಿ ಆಮೇಲೆ ಅನ್ವಯ ಪೂಜೆ ಶುರು. ಅಷ್ಟಕ್ಕಿಂತ ಮೊದಲು ನಮ್ಮದು ಇರುತ್ತಲ್ವೋ, ಅಲ್ಲಿ ಸ್ವಲ್ಪ ಅನ್ವಯ ಇರುತ್ತೆ ಅಥವಾ ಸ್ವಲ್ಪ ವ್ಯತಿರೇಕನೂ ಇರಬಹುದು. ಪುನಃ ಏನು ಸಂಕಲ್ಪಕ್ಕೆ ಕೂಡ್ತೇವೆ, ಸ್ವಲ್ಪ ಸ್ನಾನ ಮಾಡಿಕೊಂಡು ಬಂದೆವು, ಸಂಕಲ್ಪ ಮಾಡಲೇಬೇಕಲ್ಲ ದೇವರ ಪೂಜೆಗೆ ಅಂಥೇಳಿ. ಸಂಕಲ್ಪ ಮಾಡಿದಾಗ ಸಮಯಾವಕಾಶ ತುಂಬ ಇತ್ತು, ವ್ಯತಿರೇಕ ಸಂಕಲ್ಪ. ಸಮಯಾವಕಾಶ ಕಮ್ಮಿ ಇತ್ತು, ಅನ್ವಯ ಸಂಕಲ್ಪ. ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಂತ ಶುರು ಮಾಡೋದು. ಸಮಯ ಇಲ್ಲ ಅಂತಂದರೆ ಏನು ಪಾದಪೂಜೆಗೆ ಹೋದಂತೆ ಒಂದು 50-60 ಪಾದಪೂಜೆ ಅಂದರೆ ಗುರುಪಾದ ಪ್ರಕ್ಷಾಳನಾಖ್ಯಂ ಕರ್ಮ ಕರಿಷ್ಯೆ ಅಂತ ಅಲ್ಲಿಂದಲೇ ಶುರುವಾಗಿ ಬಿಡು. ಅವ ಸ್ವಲ್ಪ ಏನಾದರೂ ಜಾಸ್ತಿ ಕೊಡ್ತಾನೆ ಅಂತಂದರೆ ಗಂಗೆ ಯಮುನೆ ಚೈವ ಅಂತ ಶುರುವಾಗುತ್ತೆ. ಅದು ಜಾಸ್ತಿ ಕೊಡ್ತಾನೆ ಇಬ್ಬರಿಗೂ ಆಗುತ್ತೆ, ಸಂಕಲ್ಪ ಮಾಡಿಸುವವರಿಗೂ ಆಗುತ್ತೆ, ತಗೊಳ್ಳುವವರಿಗೂ ಆಗುತ್ತೆ. ಅದು ಜಾಸ್ತಿ ಅನ್ವಯ ವ್ಯತಿರೇಕ ಅಂತೂ ಎರಡು ಪೂಜೆಯನ್ನು ಕೂಡ ಭಗವಂತ ತಗೊಳ್ಳೋದಂತೂ ಖಂಡಿತ ಅಂತ. ಅದಕ್ಕೆ ಏನು ಪೀಠ ಪೂಜೆ, ಸಂಕಲ್ಪ, ಇದು ಅನ್ವಯ ವ್ಯತಿರೇಕ. ಸಮಯ ಉಂಟಾ? ಪರದೇವತಾಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಸರ್ವದೇವತಾಭ್ಯೋ ನಮಃ, ಸರ್ವಗುರುಭ್ಯೋ ನಮಃ. ಸಮಯ ಇಲ್ವಾ? ಸರ್ವಾಭ್ಯ ಪೀಠ ದೇವತಾಭ್ಯೋ ನಮಃ ಅಂತ. ತತ್ವನ್ಯಾಸನಷ್ಟೇ. ಪರಾಯ ಪೃಥಿವ್ಯಾತ್ಮನ ಅಥವಾ ಪರಾಯ ಶಕ್ತ್ಯಾತ್ಮನ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಪುರುಷೊತ್ತಿಲ್ವಾ? ಸರ್ವಾಭ್ಯ ತತ್ವದೇವತಾಭ್ಯೋ ನಮಃ, ಸರ್ವಾಭ್ಯ ಮಾತ್ರಕಾ ದೇವತಾಭ್ಯೋ ನಮಃ. ಅಷ್ಟೂ ಬರೆದಿಲ್ಲ, ಎಲ್ಲ ತತ್ವದೇವತೆಗಳೇ ಮಾತ್ರಕಾ ದೇವತೆಗಳೇ ಅಂತ. ಅಂತೂ ನಾವು ಮಾಡತಕ್ಕಂತಹ ಪೂಜೆಯನ್ನು ಭಗವಂತ ಖಂಡಿತ ಸ್ವೀಕಾರ ಮಾಡುತ್ತಾನೆ ಎನ್ನುವುದಕ್ಕೇನೆ ಜಗನ್ನಾಥದಾಸರು ಅನ್ವಯ ಪೂಜೆ, ವ್ಯತಿರೇಕ ಪೂಜೆ ಅಂತ ಎರಡು ರೀತಿಯಾಗಿರತಕ್ಕಂಥ ಪೂಜೆಯನ್ನು ಕೊಟ್ಟದ್ದು. ಇಲ್ಲದ್ರೆ ನಮಗೇನೆ ಒಳಗಿನಿಂದ ಸಂಶಯ ಬರುತ್ತೆ. ಅಯ್ಯೋ, ಈ ಪೂಜೆ ಮಾಡಿದೆ, ಹೀಗೆ ಮಾಡಿದೆ, ಇವತ್ತು ಪೀಠ ಪೂಜೆ ಪೂರಾ ಮಾಡಲಿಲ್ಲ, ಅವಸರವಾಗಿ ಮಾಡಿಬಿಟ್ಟೆ, ದೇವರು ಸ್ವೀಕಾರ ಮಾಡ್ತಾನೋ ಇಲ್ಲವೋ ಅಂತ ನಮಗೇನೆ ಒಳಗಿಂದ ಸಂಶಯ ಬರುತ್ತೆ. ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಸಂಶಯ ಬಂದರೆ ಇಲ್ವೋ ಅಂತಲೇ ಆಗಿಬಿಡುತ್ತೆ. ಅದು ಗುಣ ಆಗುತ್ತೋ ಇಲ್ವೋ ಅಂತ ಸಂಶಯ ಪಟ್ಟರೆ ಗುಣನೇ ಆಗೋದಿಲ್ಲ. ಅದೇ ರೀತಿ ಅದಕ್ಕೆ ಜಗನ್ನಾಥದಾಸರು ಸಮಾಧಾನ ಕೊಡತಕ್ಕಂಥ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂಥೇಳಿ. ಹಾಗಾದರೆ ಇನಿತು ಮಾತ್ರ ಇದಕ್ಕೆ ಮಾತ್ರ ಅನ್ವಯನೇ, ಬಾಕಿದ್ದು ಮಾತ್ರ ಅನ್ವಯ ವ್ಯತಿರೇಕ ಆದರೂ ಕೂಡ ದೇವರನ್ನಲ್ಲಿ ಆವಾಹನೆ ಮಾಡಿದ ಮೇಲೆ ಆ ದೇವರ ಚಟುವಟಿಕೆಗಳಿಗೆ, ಗುಣಗಳಿಗೆ, ಅವನ ಅವತಾರಗಳಿಗೆ ಅವನಿಂದ ಅದು ಅನ್ವಯದ ಚಿಂತನೆಯೇ ಆಗಬೇಕು. ಅಲ್ಲಿ ಎಂಥ ಪ್ರಸಂಗ ಸಮಯಾವಕಾಶ ಇಲ್ಲ ಅಂದರೂ ಕೂಡ ವ್ಯತಿರೇಕ ಚಿಂತನೆಗೆ ಅವಕಾಶ ಇಲ್ಲ ಅಂತ, ಅನ್ವಯದ್ದೇ ಚಿಂತನೆ. ಇನಿತು ವ್ಯತಿರೇಕ ಅನ್ವಯಗಳೆಂದು ಎನಿಪ
ಪೂಜಾ ವಿಧಿಗಳನ್ನೇ ತಿಳಿದು ಅಂತ ಮಾತ್ರ ಇಷ್ಟು ಉಂಟಲ್ಲಿ. ಪುನಃ ಸರಿ, ಅವಕಾಶ ಇಲ್ಲ. ಅವಕಾಶ ಇಲ್ಲದಾಗ ಅಲ್ಲಿ ಅನ್ವಯ ಪೂಜೆ. ಅನ್ವಯ ಪೂಜೆ ಮಾಡುವಾಗ ಮಾತ್ರ ತಿಳುವಳಿಕೆ ಬೇಕು. ಏನು ಅಂತ, ವ್ಯತಿರೇಕವನ್ನು ನಾನೀಗ ಅನ್ವಯ ಮಾಡ್ತಾ ಇದ್ದೇನೆ ಅಂಥೇಳಿ. ಅಂದರೆ ಏನರ್ಥ? ಅದು ಒಳಗಿನ ತಾಪ ಅಂತ ಅರ್ಥ. ಪಶ್ಚಾತ್ ತಾಪ ಅಂತ ಅರ್ಥ. ಅಯ್ಯೋ, ಹೀಗೆ ಮಾಡಬಾರ್ದಿತ್ತು ನಾನು ಪ್ರತ್ಯೇಕವಾಗಿಯೇ ಹೆಸರುಗಳನ್ನು ಹೇಳಿ ಅರ್ಚನೆ. ಅದರಿಂದಲೇ ಅಲ್ವೋ ಇಂಥದ್ದು ಸಹಸ್ರನಾಮವನ್ನು ಹೇಳಿಕೊಂಡು ಪೂಜೆ ಮಾಡುವುದು ಒಂದು, ನಾಮಾವಳಿ ಹೇಳಿಕೊಂಡು ಪೂಜೆ ಮಾಡುವುದು ಒಂದು. ದೇವರಿಗೆ ಪ್ರೀತಿ ಯಾವುದು? ನಾಮಾವಳಿಯನ್ನು ಹೇಳಿ ಅರ್ಚನೆ ಮಾಡಿದಾಗ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ವ್ಯತಿರೇಕ ಪ್ರತ್ಯೇಕವಾಗಿ ನಮಸ್ಕಾರ ಅಂತ ಅಲ್ಲಿ ಒಂದೊಂದು ರೂಪಕ್ಕೂ ಪ್ರತ್ಯೇಕಿಸಿ ನಮಸ್ಕಾರ ಸಿಗುತ್ತೆ. ಇಲ್ಲದ್ರೆ ವಿಶ್ವಂ ವಿಷ್ಣುರ್ ವಷಡ್ಕಾರ ಅಂತ ಹೇಳುವಾಗ ನಮಸ್ಕಾರದ ಕ್ರಮನೇ ಅಲ್ಲಿರುವುದಿಲ್ಲ, ಒಟ್ಟಿಗೆ ಹೇಳಿಕೊಂಡು ಹೋದ ಅದು ಅನ್ವಯ, ಎಲ್ಲ ರೂಪಗಳ ಅನ್ವಯ. ಆವಾಗ ಆದ್ದರಿಂದ ನಾವು ಅನ್ವಯ ಪೂಜೆ ಮಾಡುವಾಗ ಅದಕ್ಕೆ ಜಗನ್ನಾಥ ದಾಸರು ಹೇಳುವುದು ಪೂಜಾ ವಿಧಿಗಳನ್ನೇ ತಿಳಿದು ಅಂತಂದು. ಎರಡು ರೀತಿಯಾದ ಪೂಜಾ ವಿಧಿಗಳು ಉಂಟು. ನಾನು ಪ್ರತಿದಿನವೂ ವ್ಯತಿರೇಕ ಪೂಜೆ ಮಾಡಬೇಕು, ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ಅನ್ವಯ ಪೂಜೆ ಮಾಡ್ತಾ ಇದ್ದೇನೆ. ವ್ಯತಿರೇಕ ಪೂಜೆ ಮಾಡಬೇಕು ಪ್ರತಿ ದಿವಸ, ಇವತ್ತು ಕಾಲಾವಕಾಶ ಇಲ್ಲ ಅಥವಾ ದೇಹ ಕೇಳ್ತಾ ಇಲ್ಲ, ಆದ್ದರಿಂದ ಅನ್ವಯ ಪೂಜೆ ಮಾಡ್ತಾ ಇದ್ದೇನೆ ಅಂತ ತಿಳಿದು ಅನ್ವಯ ಪೂಜೆ ಮಾಡು. ತಿಳಿದು ಅನಿಮಿಶೇಷನ ತೃಪ್ತಿಪಡಿಸು. ಅಲ್ಲ, ನಾನು ಈ ಅನ್ವಯ ಪೂಜೆ ಮಾಡುವಾಗ ಎಂಥದ್ದು ಒಂದು ಪೂಜೆ ಅವಸರದಲ್ಲಿ ಮಾಡ್ತಾ ಇದ್ದಾನೆ ಅಂಥೇಳಿ ಏನಾದರೂ ಏನಿಲ್ಲ, ಕಣ್ಣು ಬಿಟ್ಟು ನೋಡ್ತಿರ್ತಾನೆ. ಈ ತುಂಬ ಹಸಿವಾದವನ ಮುಂದೆ ಇನ್ನು ಬಡಿಸಲಿಕ್ಕೆ ಶುರು ಮಾಡಲಿಲ್ಲ, ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ, ಎದುರಿಗೆ ಕೂತಿದ್ದಾನೆ, ಕಣ್ಣು ಬಾಯಿ ಬಿಟ್ಟು ಅದನ್ನೇ ನೋಡ್ತಾ ಇರ್ತಾನೆ, ಎಷ್ಟೊತ್ತಿಗೆ ನನಗೆ ಹಾಕುತ್ತಾರೆ ಅಂತ. ಅದೇ ರೀತಿ ಅದಕ್ಕೆ ಅನಿಮಿಷ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಜಗನ್ನಾಥದಾಸರು. ಇಕ್ಕದೇ ನೋಡ್ತಾ ಇರ್ತಾನೆ ಇವನ ಪೂಜೆಯನ್ನು, ಇಷ್ಟಾದರೂ ಮಾಡ್ತಾನಲ್ವಾ ಅಂತ ಹೇಳಿ. ಆದ್ದರಿಂದ ವ್ಯತಿರೇಕ ಪೂಜೆ ಮಾಡುವಾಗ ಯಾವ ರೀತಿಯಲ್ಲಿ ಅನಿಮಿಷನಾಗಿ ಕೂರ್ತಿರ್ತಾನೋ, ಅನ್ವಯ ಪೂಜೆ ಮಾಡುವಾಗಲೂ ಕೂಡ ತಿಳಿದುಕೊಂಡು ಅನ್ವಯ ಪೂಜೆ ಮಾಡುವಾಗಲೂ ಕೂಡ ಪಶ್ಚಾತ್ ತಾಪದಿಂದಾಗಿ ಅನ್ವಯ ಪೂಜೆ ಮಾಡುವಾಗಲೂ ಕೂಡ ಅವ ಅನಿಮಿಷನಾಗಿಯೇ ಇರ್ತಾನೆ ಅಂತಾರೆ ಜಗನ್ನಾಥದಾಸರು. ಇಕ್ಕದೆ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಅಂತ. ಅದನ್ನು ಏನಂತಾರೆ? ಅದೇ ಆಯಿತಾ, ಅವನನ್ನು ಅನಿಮಿಷನ ಶಬ್ದದಿಂದ ಕರೆದ್ರೆ ಅನಿಮಿಷ ಈಶನ್. ಅನಿಮಿಷರು ದೇವತೆಗಳು ಕೂಡ ಇಕ್ಕದೆ ನೋಡ್ತಾ ಇರ್ತಾರೆ ಅಂತೆ, ಎಲ್ಲಿ ತಪ್ಪುತ್ತಾನೆ ಅಂತ. ಅಲ್ಲ, ತಪ್ಪುತ್ತಾನೆ ಅಂತಂದ್ರೆ ಯಾಕೆ ನೋಡ್ತಾರೆ? ತಪ್ಪಿದ್ರೆ ಇವನನ್ನು ತಿದ್ದೋಣ ಅಂತ. ಪಾಪ ಪೂರ ತಪ್ಪೇ ಮಾಡಿಬಿಟ್ಟ ಅಂತಂದರೆ ಮತ್ತು ಯಾರು ಅವನನ್ನು ತಿದ್ದುವವರು ಯಾರು? ಕೊನೆ ಅದೇ ಸರಿಯಾಗಿ, ತಪ್ಪೇ ಸರಿಯಾಗಿ ಬಿಟ್ಟಿತ್ತು ಕೊನೆಗೆ. ಅದರಿಂದ ತಿದ್ದೋಣ ಅಂತ ಅವರು ಕೂಡ ಇಕ್ಕದೆ ನೋಡ್ತಿರ್ತಾರೆ. ಅವರನ್ನು ಇಕ್ಕದೆ ಇವ ನೋಡ್ತಾ ಇರ್ತಾನೆ. ಇವರು ತಿದ್ದುತ್ತಾರೋ ಇಲ್ವೋ ದೇವತೆಗಳು? ಅಂದರೆ ಏನು ತಿದ್ದುವ ಕ್ರಮ ಅಂದರೆ ಏನು? ಇವರಿಗೆ ಜೀವರುಗಳಿಗೆ ಮಾನಸಿಕವಾಗಿ ತಾಪ ಬರುವಂತೆ ಮಾಡುವುದೇ ದೇವತೆಗಳು ತಿದ್ದುವುದು ಇವನನ್ನು. ಪಶ್ಚಾತ್ ತಾಪ ಮನಸ್ಸಿಗೆ ಬರಬೇಕಲ್ಲ ಇವನಿಗೆ. ನಾನು ಕಣ್ಣಿನಿಂದ ಈ ಭಗವಂತನ ಅಷ್ಟೂ ರೂಪಗಳನ್ನು ನಾನೀಗ ನೋಡ್ತಾ ಇಲ್ಲ, ಎಲ್ಲ ಅನ್ವಯ ಮಾಡಿಬಿಟ್ಟೆ. ನಿಜವಾಗಿ ಅಮ್ಮ ಜಾಯ ನಮಃ, ಆಮ್ ಆನಂದಾಯ ನಮಃ, ಆ ಅವಯವಗಳಲ್ಲಿ ದೇವರದ್ದೇ ರೂಪಗಳನ್ನು ಕಾಣಬೇಕಲ್ಲ, ಕಾಣ್ತಾ ಇಲ್ಲ ನಾನು. ಆವಾಗ ದೇವತೆಗಳು ನೋಡ್ತಾ ಇರ್ತಾರೆ ಅಂತೆ ಇವೆಂದು ಪೂಜೆಗೆ ಯಾವ ರೀತಿಯಲ್ಲಿ ಅಂತ. ಅನ್ವಯದ ಪೂಜೆ ಅಂತ ಆದ್ಕೊಳ್ಳಿ ದೇವತೆಗಳ ನೋಡ್ತಾ ಇದ್ದಂಥ ದೇವತೆಗಳು ಮನಸ್ಸಿಗೆ ಪ್ರೇರಣೆ ಮಾಡಿಬಿಟ್ಟು ಏನಂತ ತಾಪವನ್ನು ಪ್ರೇರಣೆ ಮಾಡಿಬಿಟ್ಟು. ಇವೇನು ಸಾತ್ವಿಕನಾಗಿದ್ದರೆ ಅವನ ಮನಸ್ಸಿಗೆ ತಾಪವನ್ನು ಪ್ರೇರಣೆ ಮಾಡಿಬಿಟ್ಟು, ಅವರು ದೇವತೆಗಳು ಇವನಿಗೆ ಪ್ರೇರಣೆ ಮಾಡ್ತಾರೋ ಇಲ್ವೋ ಅಂಥೇಳಿ ಅವ ಇಕ್ಕದೆ ಅವರನ್ನು ನೋಡ್ತಾ ಇರ್ತಾನೆ, ಇವರನ್ನು ಜೀವನನ್ನು ಪೂಜೆ ಮಾಡುವವನನ್ನು ಭಗವಂತ ನೋಡ್ತಾ ಇರ್ತಾನೆ. ಅಂತೂ ಅನ್ವಯದ ಪೂಜೆನೇ ಆಗಲಿ ವ್ಯತಿರೇಕದ ಪೂಜೆನೇ ಆಗಲಿ ಭಗವಂತ ಮಾತ್ರ ತಾನು ಅನಿಮಿಷನಾಗಿ ತಾನು ನೋಡ್ತಾ ಇರ್ತಾನೆ, ಆ ಪೂಜೆಯನ್ನು ತೆಗೆದುಕೊಳ್ತಾ ಇರ್ತಾನೆ. ಅನಿಮಿಷ ಈಶನಿಗೆ ಹೀಗೆ ಪೂಜೆ ಮಾಡ್ತೀಯಲ್ಲ, ಪೂಜೆ ಮಾಡಿದ್ರಿಂದ ಅವನಿಗೆ ತೃಪ್ತಿಯಾಗುತ್ತೆ. ಭಗವಂತ ಬಡಿಸೋ ದೇವರಿಗೆ
ಏನು ಬಡಿಸು? ತೃಪ್ತಿಯನ್ನು ಬಡಿಸೋ. ಅಲ್ಲಿ ಅದು ತೃಪ್ತಿ ಬಡಿಸು ಅಂತಲೇ ಉಂಟು ಜಗನ್ನಾಥದಾಸರು. ತೃಪ್ತಿ ಬಡಿಸುತ್ತಲೂ ಇರು ನಿರಂತರದಿ. ಸುಮ್ಮನೆ ನೀನು ತಟ್ಟೆಯಲ್ಲಿದ್ದಂಥ ನೈವೇದ್ಯವನ್ನು ದೇವರ ಎಲೆಗೆ ಬಡಿಸುವುದಕ್ಕಿಂತ ದೇವರಿಗೆ ತೃಪ್ತಿಯನ್ನು ಬಡಿಸು. ಅವನಿಗೆ ತೃಪ್ತಿಯನ್ನು ಕೊಡು ಭಗವಂತನಿಗೆ. ಯಾವುದರಿಂದ? ನಿನ್ನ ಅನ್ವಯ ವ್ಯತಿರೇಕ ಪೂಜೆಗಳಿಂದ. ಅದಕ್ಕೆ ನನ್ನ ಗುರುಗಳವರು ಆವಾಗ ಹೇಳ್ತಾನೆ ಇರ್ತಾರೆ ಏನಂತ, ನೀವೆಲ್ಲ ಹೇಳುವುದು ಸಹಜ. ಏನಂತ, ನಾವು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಬದಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡುವುದು ಅಲ್ವೋ? ದೇವರು ಒಂದು ಬದಿಯಲ್ಲೇ ಕೂತ್ಕೊಂಡು ದೇವರು ಪೂರ್ವಕ್ಕೆ ನೋಡ್ತಾ ನೀವು ಉತ್ತರಕ್ಕೆ ಮುಖ ಮಾಡಿ ಕೂತು ಪೂಜೆ ಮಾಡಿ. ಕೃಷ್ಣ ಮಠದಲ್ಲಿ ಹಾಗಲ್ಲ. ಮತ್ತು ದೇವರು ಪಶ್ಚಿಮಕ್ಕೆ ನೋಡ್ತಾನೆ, ಸ್ವಾಮಿಗಳು ಪೂರ್ವಕ್ಕೆ ನೋಡಿಕೊಂಡು ಎದುರಿಗೆ ಕೂತ್ಕೊಂಡು ದೇವರ ಪೂಜೆ ಮಾಡೋದು. ಇದು ಸ್ವಾಮಿಗಳಿಗೆ ಇದೊಂದು ಭಾಗ್ಯ. ನಾವೆಲ್ಲ ಬದಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡುವರು ಅಂತ ಕೆಲವು ಅರ್ಚಕರು ನನ್ನ ಗುರುಗಳಲ್ಲೇ ಹೇಳ್ತಿದ್ರು. ಅದಕ್ಕೆ ಗುರುಗಳು ಥಟ್ಟನೆ ಉತ್ತರ ಕೊಡ್ತಿದ್ರು, ಎದುರಲ್ಲಿ ಕೂತು ಪೂಜೆ ಮಾಡೋ ಅಧಿಕಾರ ಲಕ್ಷ್ಮಿಗೆ ಮಾತ್ರ ಅಂತ ಹೇಳಿ ಥಟ್ಟನೆ ಅವರ ಉತ್ತರ. ಯಾಕೆ ಹೇಳ್ತಿದ್ರು ಅಂತಂದರೆ, ಒಳಗಿನಿಂದ ಅವರಿಗೆ ತಾಪ, ನನ್ನ ಗುರುಗಳಿಗೆ ಏನಂತ, ನಾನೇ ಹಾಗೆ ಪೂಜೆ ಮಾಡುವ ಅಂತ ನನಗೆ ಹೇಳ್ತಾ ಇದ್ದಾನೆ. ಆ ರೀತಿ ಪೂಜೆ ಮಾಡೋ ಅಧಿಕಾರ ನನಗಿಲ್ಲಲ್ವಾ ಅಂತ ಒಳಗಿನಿಂದ ತಾಪ. ಆ ಅಧಿಕಾರ ಯಾರಿಗೆ? ಲಕ್ಷ್ಮಿಗೆ ಮಾತ್ರ. ಹೀಗೆ ನೀನು ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಿದರೆ ತೃಪ್ತನಾಗ್ತಂತೆ. ನಾವು ದೇವರಿಗೆ ತೃಪ್ತಿಯನ್ನು ಬಡಿಸಿದಂತೆ ಆಯಿತು ಅಂತ. ಅದಕ್ಕೆ ತೃಪ್ತಿ ಬಡಿಸುತ್ತಲಿರು ನಿರಂತರದಿ. ನಂದೇ ಒಂದು ಮಹಾಪೂಜೆ ಅಂತ ಭಾವಿಸಬೇಡ. ನಿನ್ನ ಮಹಾಪೂಜೆಯನ್ನು ನುಂಗತಕ್ಕಂಥ ಪೂಜೆಗಳನ್ನು ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಮಾಡುತ್ತಾರೆ ಅಂತ ತಿಳ್ಕೊಂಡು ಪೂಜೆ ಮಾಡು ನೀನು. ಅನ್ವಯ ಇದು ಪೂಜೆ. ಬ್ರಹ್ಮಾದಿ ದೇವತೆಗಳೂ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನ್ವಯ ಮಾಡಿಕೊ, ಆವಾಗ ಅವನಿಗೆ ತೃಪ್ತಿಯಾಗುತ್ತೆ. ಅದರ ಮಧ್ಯದಲ್ಲಿ ನಾನೊಂದು ಏನದು, ಅವಸರ ಸಿಕ್ಕಿದಾಗ ಸನಕಾದಿಗಳ ಪೂಜೆ, ಅವಸರ ಸನಕಾದಿ ಪೂಜೆ. ನಮ್ಮದೆಲ್ಲ ನಿತ್ಯ ಅವಸರ ಸನಕಾದಿ ಪೂಜೆ. ದೇವತೆಗಳು ಬ್ರಹ್ಮಾದೇವತೆಗಳು ಪೂಜೆ ಮಾಡ್ತಾನೇ ಇರ್ತಾರೆ ಭಗವಂತನಿಗೆ. ಆಚಾರ್ಯರು ಪೂಜೆ ಅಲಂಕಾರ ಪೂಜೆ ಮುಗಿಸಿ ಇನ್ನೇನು ಆಚಾರ್ಯರು ಮಹಾಪೂಜೆಗೆ ಕೊಡಬೇಕು. ಅಷ್ಟೊತ್ತಿಗೆ ಆಚಾರ್ಯರು ಚೂರು ಹೊರಗೆ ಬಂದ್ರಂತೆ ದೇವರೊಳಗಿಂದ. ಕೃಷ್ಣನ ಅಲಂಕಾರ ಪೂಜೆ ಮುಗಿಸಿ ಹೊರಗೆ ಬಂದಾಗ ಸನಕಾದಿಗಳು ಅಂದ್ರಂತೆ, ಇದೇ ಅವಸರ ನಮಗೀಗ. ಅವಸರ ಅಂದರೆ ಸಂದರ್ಭ, ಇದೇ ನಮಗೆ ಸಂದರ್ಭ. ದೊಡ್ಡವರು ಪೂಜೆ ಮಾಡ್ತಾ ಇರುವಾಗ ನೀವು ಒಂಚೂರು ಈಚೆ ಬನ್ನಿ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಬಾರ್ದು. ಮತ್ತು ಅವರಾಗಿ ಹೊರಗೆ ಬಂದು ಇನ್ನೊಮ್ಮೆ ಸ್ನಾನ ಮಾಡಿಕೊಂಡು ಒಳಗೆ ಬರುವ ಮಧ್ಯದಲ್ಲಿ ಇದೇ ನಮಗೆ ಸಿಕ್ಕಿದ ಅವಸರ. ಅವಸರ ಅಂದರೆ ಸಂದರ್ಭ ಅಂತಂದರು. ತನಕ ಮಂಗಳಾರತಿ ಮಾಡಿ ಹೋಗಿಬಿಟ್ಟು ಅದೇನಾಯಿತು, ಹೋಗಿ ಅಮಸರ ಪೂಜೆ ಆಯಿತು. ಈಗ ಇಲ್ಲ ಒಳಗಿನಿಂದ ಕೇಳಿ ಬೇಕಾದರೆ, ಆವಾಗ ಗೈಡ್ಗನ ಹತ್ರ ಬೇಕಾದರೆ ಕೇಳಿ, ಆಯ್ತು ಜಾದು ಪೂಜೆ, ಅಮಸರ ಪೂಜೆ ಅದು ಅವಸರ ಪೂಜೆ. ಅವು ಹೇಳುವುದು ಅವಸರದಲ್ಲೇ. ಜನಗಳಲ್ಲಿ ಏನು ತಿಳ್ಕೊಳ್ತಾರೆ ಭಕ್ತರು, ಓಹೋ ಇಲ್ಲೊಂದು ಅಂಥದ್ದು ಪೂಜೆಯೂ ಉಂಟಾ, ಸಾವಧಾನದ ಸಾವಕಾಶದ ಪೂಜೆ ಒಂದು, ಅವಸರದ ಪೂಜೆ ಒಂದು ಇಲ್ಲಿ ಅಂತ. ಹೌದು ನಿಜ ಹಾಗೆ. ಮಧ್ವಾಚಾರ್ಯ ಬರೋದ್ರೊಳಗೆ ಪೂಜೆ ಮುಗಿಸ್ಬೇಕು ಅಂತ ಅವಸರದಲ್ಲಿ ಮಾಡಿ, ಅದು ಕನ್ನಡದ ಅವಸರ ಪೂಜೆ ಆಯಿತು. ಸಂದರ್ಭ ಸಿಕ್ಕಿತು ಅಂತೇಳಿ ಮಾಡಿದ ಪೂಜೆ ಅದು ಇರ್ಬೋದು, ಅದು ಅವಸರದಲ್ಲೇ ಮಾಡಿದ್ರು ಅವರು, ಆದ್ದರಿಂದ ಅವಸರ ಪೂಜೆ ಅಂತ ಬಂದು ಬಿಡುತ್ತದಕ್ಕೆ. ಹಾಗಾದರೆ ನಾವು ಪೂಜೆ ಮಾಡುವಾಗ ಅನ್ವಯದ ಪೂಜೆನೂ ಇರಲಿ. ಏನು, ಬ್ರಹ್ಮಾದಿ ದೇವತೆಗಳಲ್ಲಿ ಅನ್ವಯ ಮಾಡಿಕೊಂಡು ನಾವು ಪೂಜೆ ಮಾಡಿದೆವು ಅಂತಂದರೆ ಅದು ವ್ಯತಿರೇಕ ಪೂಜೆ ಆಗಿ ನಮ್ಮದು ಅನ್ವಯ ಪೂಜೆ ಆಗಲಿ. ಆವಾಗ ಭಗವಂತ ತೃಪ್ತನಾಗುತ್ತಾನೆ, ನೀನು ದೇವರಿಗೆ ತೃಪ್ತಿಯನ್ನು ಬಡಿಸಿದಂತೆ ಆಯಿತು ಅಂತ. ತೃಪ್ತಿ ಬಡಿಸುತ್ತಲಿರು. ಯಾವಾಗ? ನಿರಂತರ ಶಬ್ದಕ್ಕರ್ಥ ಒಂದು ದಿವಸ ಒಂದು ಹೊತ್ತು ಪೂಜೆ ಮಾಡುವವ ನೀನು, ಅಥವಾ ತ್ರಿಕಾಲದಲ್ಲಿ ಪೂಜೆ ಮಾಡು, ಹೊರತು 24 ಗಂಟೆಯೂ ಪೂಜೆ ಮಾಡುವ ಅಂತ ಅರ್ಥ ಅಲ್ಲ. ನಿರಂತರ ನಮಗೆ ಸಾಧ್ಯನೇ ಇಲ್ಲ ಅದು. ಮತ್ತು ನಿರಂತರ ಅಂತುಂಟಲ್ಲ, ಯಾವಾಗ ಎಲ್ಲ ಪೂಜೆ ಮಾಡ್ತೀಯೋ ಆವಾಗ ಎಲ್ಲ ಅಂತ ಅರ್ಥ ಅದಕ್ಕೆ ನಿರಂತರ ಶಬ್ದಕ್ಕೆ. ಒಮ್ಮೆ ಬೆಳಿಗ್ಗೆ ಪೂಜೆ ಮಾಡ್ತೀಯಾ, ದಿವಸಕ್ಕೊಮ್ಮೆ ಅಲ್ವ, ಬೆಳಿಗ್ಗೆನೋ ಮಧ್ಯಾಹ್ನ ಸಾಯಂಕಾಲ ಅಂತೂ, ಆವಾಗ ಅಂತರ ಇಲ್ಲದಿರಲಿ. ಇವತ್ತು ಪೂಜೆ ಮಾಡಿದ್ದಿ, ಪೂಜೆ ಮಾಡುವಾಗ ದೇವರಿಗೆ ತೃಪ್ತಿ ಬಡಿಸಿದಿ, ಅನ್ವಯ ವ್ಯತಿರೇಕ ಪೂಜೆ ತೃಪ್ತಿ ಬಡಿಸಿದಿ. ನಾಳೆನೂ ಪೂಜೆ ಮಾಡ್ತಿ, ಆವಾಗ ಅನ್ವಯ ವ್ಯತಿರೇಕ ಯಾರೂ ಚಿಂತನೆ ಇಲ್ಲ, ತೃಪ್ತಿ ಬಡಿಸಲಿಕ್ಕಿಲ್ಲ. ನಾಡ್ದು ಪೂಜೆ ಮಾಡ್ತಿ, ಆವಾಗ ಅಂತರ ಬಂತು. ಇವತ್ತಿನ ಪೂಜೆಗೂ ನಾಡ್ದಿನ ಪೂಜೆಗೂ ಅಂತರ ಬಂತು. ನಿರಂತರ ಇದೆ. ಪ್ರತಿ ದಿವಸ ನೀನು ಪೂಜೆ ಮಾಡುವಾಗ 24 ಗಂಟೆನೂ ಅಂತ ಅರ್ಥ ಅಲ್ಲ, ಪ್ರತಿ ದಿವಸ ಯಾವಾಗೆಲ್ಲ ಪೂಜೆ ಮಾಡ್ತಿ ಆವಾಗ ಈ ಅನುಸಂಧಾನಕ್ಕೆ ದೇವರಿಗೆ ತೃಪ್ತಿಯನ್ನು ಬಡಿಸ್ತಾ ಇರು ನಿರಂತರದಿ.
ದೇವರನ್ನು ಹಾಂ ಹಾಂ ಮಾಡಿ. ಹೌದು, ನಿಜವಾಗಿ ಲಕ್ಷ್ಮಿಗೆ ಮಾತ್ರ ಅಧಿಕಾರ. ಆದರೆ ನೀವೇ ನಿಮ್ಮ ದೇವರ ಪೆಟ್ಟಿಗೆ ಎದುರಿಗೆ ಬಿಡಿಸಿಡಿ, ಚೂರು ಬೇಕಾದರೆ ಆಚೆ ಬಿಡಿಸಿಡಿ, ಮಾಡಿಕೊಂಡು ಅದೇ ನೀವು ಎದುರಿಗೆ ಕೂತ್ಕೊಳ್ಳಿ. ಬೇಕಿದ್ರೆ ಚಿಂತನೆ ಮಾತ್ರ ಇದ್ದಿರಲಿ, ನಾನೇ ಈಗ ದೇವರೆದುರಿಗೆ ಕೂತ್ಕೊಂಡಿದ್ದೇನೆ ಅಂತ ಇಲ್ಲದಿರಲಿ, ಅಷ್ಟೇ ಅಷ್ಟೇ. ಹಾಗೂ ಸಂಶಯ ಇದ್ದರೆ ಚೂರು ಬೇಗ ದೇವರ ಪೆಟ್ಟಿಗೆ ಆಚೆ ಮಾಡಿ, ಬಲಗಡೆಗೆ ಮಾಡಿಕೊಳ್ಳಿ, ಚೂರು ಆಚೆ ಮಾಡಿಕೊಂಡು. ಹೌದು, ಆದರೆ ನಮ್ಮಲ್ಲೆಲ್ಲ ಸ್ವಲ್ಪ ಜಾಗ ಇದ್ದು ತುಂಬ ಜನ ಪೂಜೆ ಮಾಡುವವರಿದ್ದರೆ ಆಯನ ಪೆಟ್ಟಿಗೆ ಅಂಚಂತೆ, ಮೀನ ಪೆಟ್ಟಿಗೆ ಇಂಚಂತೆ, ಮದ್ದುಂಡು ಮೀನ ಪೆಟ್ಟಿಗೆ ಬುಡುಕೋಯೆ. ಸ್ವಲ್ಪ ಆಚೆ ಈಚೆ ಎರಡನ್ನು ಆಚೆ ಈಚೆ ಮಾಡಿದ, ಮಧ್ಯದಲ್ಲಿ ಇವನ ಪೆಟ್ಟಿಗೆ ಬಿಡಿಸಿಟ್ಟ. ಸ್ವಲ್ಪ ಎಂಥದ್ದು ಹೊಂದಿಕೊಂಡಿಹ, ಅಡ್ಜಸ್ಟ್ಮೆಂಟ್, ಹೊಂದಿಕೊಳ್ತಾನೆ. ಹಾಂ ಸರಿ, ಅವನಿಗೆ ತೃಪ್ತಿ ಪಡಿಸಿದ್ಯಾ? ಅವ ಇದಕ್ಕೆ ಪ್ರತೀಕಾರ ಏನು ಮಾಡಿದ? ಇದಕ್ಕೆ ಪ್ರತಿಯಾಗಿ ಅವ ಏನು ಮಾಡ್ತಾನೆ ಅಂತಂದರೆ ಘನ ಮಹಿಮಾ. ಬಾ ನಾವು ಎಣಿಸಿರ್ತೇವೆ ಪೂಜೆ ಮಾಡುವಾಗ, ನಾನೀಗ ದೇವರಿಗೆ ತೃಪ್ತಿ ಬಡಿಸಿದೆ, ಉಂಡ ತೃಪ್ತನಾಗಿ ಘನಮಹಿಮಾ ಅಂತಾರೆ. ನಿನ್ನ ತೃಪ್ತಿಯಲ್ಲಿ ಹೋಗಲಿಕ್ಕೆ ಜಾಗನೇ ಇಲ್ಲ, ಅಷ್ಟು ನಿಬಿಡವಾಗಿ ಉಂಟು ಅವನಲ್ಲಿ. ಘನ ಶಬ್ದಕ್ಕೆ ನಿಬಿಡ ಅಂತ ಅರ್ಥ. ಆನಂದನೋ ಕಾರುಣ್ಯನೋ ಜ್ಞಾನನೋ ವ್ಯಾಪ್ತಿಯೋ ಎಲ್ಲವೂ ಕೂಡ ನಿಬಿಡವಾಗಿ ಉಂಟು. ಆದರೂ ಚೂರು ಜಾಗ ಮಾಡಿಕೊಂಡು ಮೋಕ್ಷದಂತೆ. ಮೋಕ್ಷದಲ್ಲಿ ನೀವು ಈಗ ಹೋಗಿ ನೋಡಿಬಿಟ್ರೆ ಜಾಗನೇ ಇಲ್ಲ. ನಾವು ಎಣಿಸ್ಬೋದು ಆವಾಗ, ಅಯ್ಯೋ ನಾನೀಗ ನಾಡ್ದು ಮೋಕ್ಷ ಬಂದರೆ ಎಲ್ಲಿ ಮನೆ ಕಟ್ಟುದಪ್ಪ, ಜಾಗನೇ ಇಲ್ಲ ಅಂತ. ನೀನು ಮುಕ್ತನಾಗಿ ಹೋದಾಗ ನಿನಗೊಂದು ಜಾಗ ಆಯ್ತದೆ. ಹಾಗಂತ ಅವರ ಮನೆಯನ್ನು ಆಚೆ ಸರಿಸಿದ್ದಿಲ್ಲ, ಇವರ ಮನೆ ಈಚೆ ಸರಿಸಿದ್ದಿಲ್ಲ, ನಿನಗಂತೂ ಜಾಗ ಆಯಿತು. ಅದನ್ನು ಚಿಂತನೆ ಮಾಡಿದರೆ ನಾವು ಯಾವಾಗಲೂ ಮೋಕ್ಷದ ಆ ಚಿಂತನೆಯನ್ನು ಮಾಡಿಬಿಟ್ರೆ, ಅಕಸ್ಮಾತ್ ಒಂದು ಕಡೆ ಊಟಕ್ಕೆ ಹೋದಾಗ ನಾವು ಹೋಗೋದೇ ಎಲೆ ಹಾಕಿದಾಗ ಅವರು ಯಾಕೆ ಕರೆಯೋರು ಹೇಳೋದು ಕೂಡ ಊಟಕ್ಕೆ ಬನ್ನಿ ಅಂತಲೇ ಕರೆಯೋದು, ಪೂಜೆಗೆ ಬನ್ನಿ ಅಂತ ಕರೆಯೋದಿಲ್ಲ, ಊಟಕ್ಕೆ ಬನ್ನಿ ಅಂತ ಕರೆಯೋದು. ಆದ್ದರಿಂದ ಎಲೆ ಹಾಕಿ ಏನು ಬಡಿಸಿ ಅನ್ನ ಬಡಿಸಿ ಅದಕ್ಕೆ ತುಪ್ಪ ಹಾಕ್ಲಿಕ್ಕೆ ಆಗುವಾಗ ಡನ್ 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 ಅಂತ ಬಂದ ಇವ ಎಲ್ಲ ಕೂತಾಗಿದೆ. ಮೋಕ್ಷ ಒಂದು ಚಿಂತನೆ ಮಾಡು, ಜಾಗ ಆಗುತ್ತೆ. ಆ ಎಲೆ ಒಂಚೂರು ಆಚೆ ಮಾಡಿ, ಎಲೆ ಒಂಚು ಈಚೆ ಮಧ್ಯದಲ್ಲಿ ಇಲ್ಲ, ಅದು ಎಲೆ ದೊಡ್ಡದಿಟ್ಟ ಚೂರು ಹಿಡ್ಕೊಂಡು ಕಟ್ ಮಾಡಿದರು. ಅದನ್ನು ಸ್ವಲ್ಪ ಕಟ್ ಮಾಡಿದರು, ಇದನ್ನು ಕಟ್ ಮಾಡಿದರು, ಆವಾಗ ಮಧ್ಯೆ ಜಾಗ ಆಯ್ತಲ್ಲ, ಇನ್ನೊಂದು ಎಲೆ ಭರ್ಜರಿ ಊಟ ಆಯ್ತು ಅಂತ. ಹೀಗೆ ತೃಪ್ತಿ ಬಡಿಸುತ್ತಲೇ ಅವ ಎಂಥವನು, ನಾವು ಅಂಥದ್ದನ್ನು ಎಣಿಸಬಾರ್ದು. ಏನಂತ ಅಂಥ ಸಂದರ್ಭ ಅವ ಘನ ಮಹಿಮ. ಆದರೂ ಎಂಥದ್ದು ಅಂತಂದರೆ, ಇಲ್ಲ ನಾನು ಹಾಕ್ತಾ ಇದ್ದೇನೆ, ಒಂಚೂರು ತಿನ್ನಿಸಿದಾಗ ಜಾಗ ಆಗುತ್ತೆ ಹೊಟ್ಟೆಯಲ್ಲಿ. ಮೊದಲು ಅಂತಿರ್ತೇವೆ ಜಾಗನಿಲ್ಲ, ಪೂರ್ತಿ ಹೊಟ್ಟೆ ತುಂಬಿ ಆಗಿದೆ, ಯಜಮಾನ ಬಂದ ಒಂಚೂರು ನನಗೋಸ್ಕರ ತಿನ್ನಿ ತಂದಾಗ ಜಾಗ ಆಯಿತು ಹೊಟ್ಟೆಯಲ್ಲಿ. ನಮ್ಮ ನಿಮ್ಮ ಕಾರು ಹೋಗುತ್ತೆ ಅಂದರೆ ಜಾಗ ಇಲ್ಲ, ಪೊಲೀಸರು ಅಂತಾರೆ ಆಗೋದಿಲ್ಲ, ಅಲ್ಲಿ ತುಂಬ ಜನಸಂದಣಿ ಆಗೋದಿಲ್ಲ. ರಾಷ್ಟ್ರಪತಿಯ ಕಾರು ಬಂದರೆ ಜಾಗ ಆಯಿತು. ಅದೇ ರೀತಿಯಲ್ಲಿ ಘನ ಮಹಿಮ, ಯದ್ಯಪಿ ನಿಬಿಡವಾಗಿ ಉಂಟು ಅವನಲ್ಲಿ. ಆದರೂ ಕೂಡ ನಾವೀಗ ಅನ್ವಯ ವ್ಯತಿರೇಕ ಇದನ್ನೆಲ್ಲ ತಿಳ್ಕೊಂಡು ಪೂಜೆ ಮಾಡಿಬಿಟ್ರೆ, ತೃಪ್ತಿಯನ್ನು ಬಡಿಸಿದರೆ ಸ್ವೀಕಾರ ಮಾಡಿದ. ಘನ ಮಹಿಮ ಏನು ಮಾಡ್ತಾನೆ, ಚೂರು ಕೊಡಿ ಅಂತಾನಂತೆ. ನಮಗೆ ತುಂಬ ಅದರ ಆಸೆ ಅಪೇಕ್ಷೆ ಇತ್ತು ಅಂತಂದರೆ ಈ ಆಚರಣೆ ತೊಡ ಕೈ ಪತ್ತೊಂಡದ ಎಲೆಗೆ ಹಾಕ್ತಾರೆ, ಚೆನ್ನಾಗಿ ಉಂಟು ಅಂತಂದರೆ ಪುನಃ ಕೈಯಲ್ಲಿ ಹಿಡಿತೇವೆ ನಾವು, ಹೀಗೆ ಒಂಚೂರು ಕೊಡಿ ಅಂತೆ. ಅಥವಾ ಇನ್ನು ಕೆಲವು ಬುದ್ಧಿವಂತರಿದ್ದಾರೆ, ಅವನಿಗೆ ಬೇಕಂತೆ ಅಂತಾರೆ, ಬೇಕಾದದ್ದು ಇವನಿಗೆ, ಅವನಿಗೆ ಬೇಕಂತೆ ಅಂತಾರೆ. ಪಾಪ ಯಜಮಾನ ಹಿಡ್ಕೊಂಡು ಅವನಿಗೆ ಒಂಚೂರು ಮುಳ್ಳ ಪಾಡ್ಲೆ ಅಂತಾರೆ. ಹಾಗಾದರೆ ಆ ಜಗನ್ನಾಥದಾಸರ ಶಬ್ದ ಹಾಗುಂಟು, ಯದ್ಯಪಿ ನಿಬಿಡವಾಗಿ ಉಂಟು, ಆದರೂ ಕೊಡಯ್ಯ ಅಂತ ಕೈ ಮುಂದೆ ಮಾಡ್ತಾನಂತೆ. ಇವರನ್ನು ಭಿಕ್ಷುಕರು ಕೈ ಮುಂದೆ ಮಾಡ್ತಾರೆ, ಯಾಕೆ ಅವರಲ್ಲಿ ಇಲ್ಲ, ಆದ್ದರಿಂದ ಕೈ ಮುಂದೆ ಮಾಡ್ತಾರೆ. ಇವನೂ ಕೂಡ ಯದ್ಯಪಿ ತುಂಬ ಉಂಟು, ಆದರೂ ಕೂಡ ನಾವು ನೀವೆಲ್ಲ ಪೂಜೆ ಮಾಡಿದಾಗ, ಅನ್ವಯನೇ ವ್ಯತಿರೇಕನೋ, ಪೂಜೆ ಮಾಡಿದಾಗ ಕೊಡಯ್ಯ ನನಗೊಂಚೂರು ತೃಪ್ತಿ ಕೊಡಯ್ಯ ಅಂತ ಭಗವಂತ ಕೈ ಮುಂದೆ ಮಾಡ್ತಾನೆ. ಕೈ ಮುಂದೆ ಮಾಡುವ ಕ್ರಮ ನೋಡಿದಾಗ ನಮ್ಮದೇ ತೃಪ್ತಿಯಿಂದ ಅವ ಬದುಕುವುದು ಅಂತ ತಿಳಿಸ್ಬೇಕು. ಆ ರೀತಿಯಲ್ಲಿ ಭಗವಂತ ಪೂರಾ ಕೈ ಒದ್ದ ಮಾಡಿ ಬಿಡ್ತಾನೆ ಅಂತಾರೆ. ಕೈಗೊಂಡು ಏನು ಮಾಡ್ತಾನೆ, ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳು ಇಟ್ಟು ನನಗೆ ಬಡಿಸಿದ್ಯಾ, ನಿನಗೆ ನಾನು ಬಡಿಸ್ತೇನೆ ಅಂತ. ನಮ್ಮಲ್ಲಿ ಮೊದಲನೇ ಪಂಕ್ತಿಗೆ ಕೂತವರಿಗೆ ಬಡಿಸ್ತಾರೆ, ಸಖತ್ತು ಬಡಿಸಿದ್ರು ಅಲ್ವೋ, ಸಮ ಉಂಡ ಇವನು.
ಮತ್ತು ಯದ್ಯಪಿ ಮನೆಗೆ ಬೇಗ ಹೋಗಬೇಕಿತ್ತು, ಆದರೂ ಕಾದು ಕೂತ. ಯಾಕೆ ಇವನಿಗೆ ಬಡಿಸುವ ಊಟ ಕೂತಾಗ ಅವನಿಗೆ ಬಡಿಸಲಿಕ್ಕೆ ಅದೇ ಇರ್ತದೆ. ನಾವು ದೇವರಿಗೆ ತೃಪ್ತಿ ಬಡಿಸಿದೇವಲ್ಲ, ಅವನು ನಮಗೆ ಬಡಿಸಲಿಕ್ಕೆ ಶುರು ಮಾಡಿದ. ಏನು ಬಡಿಸ್ತಾನೆ? ಆನಂದ ಬಡಿಸುವ. ನಾವು ತೃಪ್ತಿ ಬಡಿಸ್ತೇವೆ, ಅವ ಆನಂದ ಬಡಿಸ್ತಾನೆ ಅಂತ. ತೃಪ್ತಿ ಶಬ್ದಕ್ಕೆ ಅಲಂ ಬುದ್ಧಿ. ನಿನ್ನ ಪೂಜೆ ಅಲಂ ಚೆನ್ನಾಗಿದೆ ಸಾಕು, ಇವತ್ತಿನ ನಿನ್ನ ಪೂಜೆ ಸಾಕು. ತೃಪ್ತಿ ಶಬ್ದಕ್ಕೆ ಅಲಂ ಬುದ್ಧಿ ಅಂತ ಅರ್ಥ. ಆನಂದ ಅಂದರೆ ಇಲ್ಲದಿದ್ದದ್ದು ನಮಗೆ ಕೊಡುವುದು, ನಮಗೆ ಇಲ್ಲದಿದ್ದದ್ದು ಇಷ್ಟ ತನಕ ಸಿಗದಿದ್ದದ್ದು, ಅಂತಹ ಆನಂದವನ್ನು ಭಗವಂತ ಕೊಡ್ತಾನೆ ನಮಗೆ. ಆನಂದ ಕೊಟ್ಟ ಅಂತಂದರೆ ಅಲ್ಲ, ಪಾತ್ರೆ ಶುದ್ಧವೇ ಮಾಡಿಲ್ಲ, ಅದರಲ್ಲಿ ಹಾಲು ತುಂಬಿಸಿದರೆ ಹಾಲು ಹಾಳಾಗುವುದಿಲ್ವೋ? ಅದಕ್ಕೆ ಪಾತ್ರ ಶುದ್ಧ ಮಾಡ್ತಾನೆ ಮೊದಲು. ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ. ಪಾತ್ರ ಹಾಳಾಗುವುದೇ ಉತ್ಪತ್ತಿ ಸ್ಥಿತಿ ಲಯಗಳಿಂದ, ಸೃಷ್ಟಿ ಸ್ಥಿತಿ ಸಂಹಾರ. ಇದರಿಂದಾಗಿ ಪಾತ್ರ ಹಾಳಾಗುತ್ತೆ, ನಮ್ಮದು ಜೀವ ಸ್ವರೂಪದ ಪಾತ್ರೆ ಹಾಳಾಗುತ್ತೆ. ಮೊದಲು ಪಾತ್ರ ಸ್ವಚ್ಛ ಮಾಡಿದ. ಸ್ಥಿತಿ ಏನಂತಾನೆ? ಸ್ಥಿತಿ ಮೃತಿ ಜನ್ಮ ಅಂತ. ಇದನ್ನು ಪರಿಹರಿಸಿ ಸೇವಕ ಜನರೊಳು ಇಟ್ಟು ಆನಂದ ಪಡಿಸುವನು. ಯಾರು ಅವನ ಸೇವಕ ಜನರು ಅಂತಂದರೆ ಬ್ರಹ್ಮಾದಿಗಳು. ಆ ಗುಂಪಲ್ಲಿ ನಮ್ಮನ್ನು ಸೇರಿಸಿದ. ಯಾಕೆ? ನಿರಂತರವಾಗಿ ಸೇವೆ ಮಾಡಿಕೊಂಡಿರುವವರು ಸೇವಕರು ಅಂತ ಕರೆಯುವುದು. ಯಾರು ನಿರಂತರ ಸೇವೆ ಮಾಡಿಕೊಂಡಿರುವವರು? ಬ್ರಹ್ಮಾದಿಗಳು. ಅವರ ಗುಂಪಲ್ಲಿ ನಮ್ಮನ್ನು ಇಡ್ತಾನೆ ಭಗವಂತ. ಇಟ್ಟು ಅವರಿಗೆ ಬಡಿಸ್ತಾನೆ. ಅಲ್ಲೇ ಸಾಲಲ್ಲಿ ನಮ್ಮನ್ನು ಕೂಡಿಸಿದ, ನಮಗೂ ಬಡಿಸಲಿಕ್ಕೆ ಸಾಕು. 2-3 ಪಂಕ್ತಿ ಉಂಟು. ಒಂದು ಮೃಷ್ಟಾನ್ನ ಪಂಕ್ತಿ, ಚೌಕಿ ಪಂಕ್ತಿ, ಭೋಜನ ಶಾಲೆ ಪಂಕ್ತಿ ಅಂತ 2-3 ಪಂಕ್ತಿ ಉಂಟು. ಈ ಮೊದಲೆಲ್ಲ ಇತ್ತು ಚೌಕಿಯಲ್ಲಿ. ನನ್ನ ಗುರುಗಳೇ ಅದನ್ನೆಲ್ಲ ತೆಗೆದು ಹಾಕಿದ್ದು. ಅಂದರೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಕೂತಿರ್ತಾರೆ, ಸ್ವಾಮಿಗಳು ಕೂತಿರ್ತಾರೆ. ಅವರ ಎದುರಿಗೆ ಒಂದು ಸಾಲುಂಟು. ಅದು ಯಾರಿಗೆ ಅಂತಂದರೆ ಸೇವೆ ಕೊಟ್ಟವರಿಗೆ ಅಥವಾ ವಿಶೇಷ ಸ್ವಾಮಿಗಳಿಗೆ ಬೇಕಾದವರು ಅಂತಿದ್ದರೆ ಅದು ಸ್ವಾಮಿಗಳ ಎದುರಿನ ಸಾಲೆ. ಬಾಕಿಯವರೆಲ್ಲ ಆಚೆ ಇತ್ತು. ಬಡಿಸುವುದು, ಕೊನೆಗೆ ಮೊಸರು ಬಡಿಸುವ ಕ್ರಮ. ಸ್ವಾಮಿಗಳಿಗೆ ಮೊಸರು ಬಡಿಸಿದರು. ಯಾವ ಪಾತ್ರದ ಮೊಸರನ್ನು ಸ್ವಾಮಿಗಳಿಗೆ ಬಡಿಸಿದ್ರು ಅದೇ ಪಾತ್ರದ ಮೊಸರನ್ನು ಅವರಿಗೂ ಬಡಿಸಬೇಕು. ಬೇರೆಯವರಿಗೆಲ್ಲ ಮೊಸರು, ಸಿಹಿ ಮೊಸರು, ಹುಳಿ ಮೊಸರು, ಆಮೇಲೆ ನೀರಾದ ಮೊಸರು ಅಂತ ಹೇಳಿ, ಕೆಲವ್ರಿಗೆ ಸ್ವಲ್ಪ ನೀರಾದ ಮೊಸರು ಅಂತ ಆಗಿರುತ್ತೆ. ಇಲ್ಲಿ ಮಾತ್ರ ಗಟ್ಟಿ ಮೊಸರು, ಆ ಒಂದು ಸಾಲಿಗೆ ಮಾತ್ರ ಗಟ್ಟಿ ಮೊಸರು. ಅಕ್ಕಪಕ್ಕದವ್ರು ಎಲೆಗೆ ಮೊಸರು ಹಾಕಿದ್ರೆ ಅವ್ರು ನೋಡಿ ಆ ಮೊಸರನ್ನೇ. ಹಾಗೆ ದೇವರು ಹಾಗೇ ಮಾಡ್ತಾನೆ ಅಂತ. ಏನು ತುಂಬ ಜನರು ತುಂಬ ಸಾಲುಗಳುಂಟು. ಏನು ಅಂತ ಕೇವಲ ಕರ್ಮಾಚರಣೆಯನ್ನೇ ಮಾಡಿಕೊಂಡು ಬಂದವರದ್ದೊಂದು ಸಾಲುಂಟು. ಅವರನ್ನು ಕಿತ್ತು ಹಾಕುವಲ್ಲ ಭಗವಂತ. ಶ್ರವಣ ಮಾತ್ರ ಮಾಡಿಕೊಂಡು ಬಂದವರದ್ದೊಂದು ಊಟದ ಸಾಲುಂಟು. ಕರ್ಮಾಚರಣೆ ಮಾಡಿ ಶ್ರವಣ ಮಾಡಿ ಅಧ್ಯಯನ ಮಾಡಿ ಬಂದವರದ್ದೊಂದು ಸಾಲು, ಅದು ಪರ್ಯಾಯ ಸ್ವಾಮಿಗಳು ಎದುರಿನ ಸಾಲು. ಆ ಸಾಲಲ್ಲಿ ಕೂಡಿಸ್ತಾನೆ. ಆನಂದ ಅದೇ ಸೇವಕ ಜನರೊಳು ಇಟ್ಟು ಆನಂದ ಬಡಿಸುವ. ಬೇರೆಯವರಿಗೆಲ್ಲ ಸ್ವಲ್ಪ ನೀರಾದ ಮೊಸರು. ಅದು ಒಂದು ಸೌಟು 3 ಜನಕ್ಕೆ ಬೇರೆಯವರ ಸಾಲ, ಇದು ಒಂದು ಸೌಟು ಒಬ್ಬನಿಗೇನೆ. ಅದನ್ನು ಗುರುಗಳು ತೆಗೆದು ಹಾಕಿದ್ರು. ಯಾಕೆ? ಅಲ್ಲ ಈಗ ಉಂಟಲ್ಲ ಜಗನ್ನಾಥ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರಲ್ಲ ಅಂತ ಒಬ್ಬ ಯಾರೋ ಅಂದ ಗುರು. ಅದಕ್ಕಂತ ಅದು ಮೋಕ್ಷದಲ್ಲಿ ಹೇಳಿದ್ದು, ಇಲ್ಲಿಗೆಲ್ಲ ಅಂದ. ಇಲ್ಲಿ ಎಲ್ರಿಗೂ ಒಂದೇ ಮೊಸರು ಈಗ. ಹಾಗೆ ಉತ್ಪತ್ತಿ ಸ್ಥಿತಿ ಸಂಹಾರ. ನಮಗೆ ಹುಟ್ಟುವುದೇ ಒಂದು ಸತ್ತಂತೆ, ಹುಟ್ಟುವಾಗಲೇ ಸತ್ತಂತೇನೆ ಹುಟ್ಟುವುದು ಅಲ್ವೋ. ಸ್ಥಿತಿ ಅಯ್ಯೋ ನಮ್ಮ ಕೇಳುವುದೇ ಬೇಡ, ನಮ್ಮ ಅವಸ್ಥೆ ಸ್ಥಿತಿ ಅಲ್ವಾ. ಅಯ್ಯೋ ದೇವರೇ ಯಾಕಪ್ಪಿದ್ದೇನಪ್ಪ ಅಂತ. ಇನ್ನು ಕೆಲವರದು ಯಾಕಪ್ಪ ಹುಟ್ಟಿದೆ ಅಂತ. ಹಾಗಾದರೆ ಏನಾಯಿತು? ಮರಣ, ಸ್ಥಿತಿಯಲ್ಲಿಯೂ ಮರಣ ಉಂಟು, ಉತ್ಪತ್ತಿಯಲ್ಲಿಯೂ ಅದಕ್ಕೆ ಮರಣವನ್ನು ಮಧ್ಯದಲ್ಲಿ ಇಟ್ಟರು. ಆಚೆ ಸ್ಥಿತಿ ಇಟ್ಟರು, ಈಚೆ ಜನ್ಮ ಇಟ್ಟರು. ಆ ಮರಣ ಆಚೆಗೂ ಬೇಕು ಈಚೆಗೂ ಬೇಕು. ಯಾರ ಹತ್ರನೇ ಬೇಕಾದರೂ ಕೇಳಿ ಅಲ್ವಾ, ಹಾಗೆ ಉಂಟಲ್ಲ. ಯಾಕಪ್ಪ ಹುಟ್ಟಲೇಬಾರ್ದಿತ್ತು. ನಮ್ಮಲ್ಲಿ ಒಂದು ಮಠದಲ್ಲಿ ಒಂದು ಮಾತುಂಟು, ಪುಟ್ಟಡ ಪಣ್ಣದ ಪಂಡೆ ಪುಟ್ಯ ನನೇರ ಇನ್ನು ಅಮ್ಮೆ ಹಂಪುವಿನ ಹಂಪು ಕೆಲಸ.
ಕೆಲವರು ಹೇಳೋದುಂಟು, ನಾನು ಹುಟ್ಟಿ ಏನು ಮಾಡಿದೆ ಅಂತ ದೇವರು ನನಗೆ ಇಂಥ ಶಿಕ್ಷೆ ಕೊಟ್ಟ ಅಂತ. ಅದಕ್ಕಂದ್ರೆ ಯಾರು, ನೀನು ಹುಟ್ಟಿದ ತಪ್ಪಿಗೇನೆ ದೇವರು ಶಿಕ್ಷೆ ಕೊಟ್ಟ ಅಂತ. ಹುಟ್ಟುವುದೇ ಒಂದು ಶಿಕ್ಷೆ ಅಂತ. ಅದಕ್ಕೆ ಆರು ತೆರೆಯ ನೋಡಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ ಅಂತಿದ್ದಂತೆ. ಅದರಿಂದ ಮರಣ ಎನ್ನುವುದು ಆಚೆ ಸ್ಥಿತಿಯೂ ಕೂಡ ನಮ್ಮದು ಸತ್ತಂತೇನೆ, ಹುಟ್ಟು ಕೂಡ ನಮ್ಮದು ಸತ್ತಂತೇನೆ. ಅದಕ್ಕೆ ಸ್ಥಿತಿ, ಮರಣ, ಜನ್ಮ. ಸ್ಥಿತಿ ಮೊದಲು ಹೇಳಿದ್ದು ಅದಕ್ಕೋಸ್ಕರ. ಈಗ ಇರತಕ್ಕಂಥ ಪರಿಸ್ಥಿತಿ ನಮ್ಮದು, ಅದನ್ನು ಮೊದಲು ಹೇಳಿದರು ಅಂತ. ಪುಟ್ಟಿಸಲೇ ಬೇಡ ಎನ್ನ ಪುಟ್ಟಿಸಿದಕ್ಕೆ ಪಾಲಿಸು. ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಭಗವಂತನ ತೃಪ್ತಿಪಡಿಸಿದ ಮೇಲೆ ಭಗವಂತ ಏನೋ ಸ್ವಲ್ಪ ಬಳಸುವಂತ ಕೈ ಚಾಚ್ತಾನೆ ಅಂತ ಹೇಳಿದ್ರಲ್ಲ, ಅದು ವಾಸ್ತವವ ಅಥವಾ ಉತ್ಪ್ರೇಕ್ಷೆ? ಇಲ್ಲ, ವಾಸ್ತವನೇ. ನಾವು ಹಾಗೆ ಚಿಂತನೆ ಮಾಡಬೇಕು. ಇದು ಜಗನ್ನಾಥದಾಸರು ಹೇಳಿದ್ದಾರೆ ಅಂತಂದರೆ, ದೇವರು ಅಷ್ಟರ ತನಕ ಕೈ ಮುಂದೆ ಮಾಡದಿದ್ರು ಇನ್ನಾದರೂ ಮಾಡಬೇಕೀಗ. ಯಾಕೆ ನನ್ನ ಭಕ್ತ ಹೇಳಿದ್ದಾನೆ ಅಂತ ಹೇಳಿ, ನನ್ನ ಶಿಷ್ಯ ಹೇಳಿದ್ದಾನೆ, ಆದ್ದರಿಂದ ಇನ್ನು ನಾನು ಕೈ ಮುಂದೆ ಮಾಡ್ತೇನೆ. ಕೈ ಮುಂದೆ ಮಾಡಿಯೇ ಮಾಡ್ತಾನೆ ಭಗವಂತ. ಕೊಡೋ ಎನಗೆ ಅವಲಕ್ಕಿ ಇವನದ್ದು, ಯಾರವ ಸುಧಾ ಕುಚೇಲನ ಅವಲಕ್ಕಿ ಕೊಡೋ ಎನಗೆ ಅಂತ ಬೇಡಿ ತಗೊಂಡ. ಕೊಡೋ ಎನಗೆ ತೃಪ್ತಿ. ಕೊಡೋ ಎನಗೆ ತೃಪ್ತಿ ಅಂತಂದ್ರು ಮಾಡೋ ಪೂಜೆ ಅಂತಂದ್ರೆ ಒಂದೇ ಅರ್ಥ. ನಾವು ಪೂಜೆ ಮಾಡಲಿಕ್ಕೆ ಔದಾಸೀನ್ಯ ಮಾಡ್ತೇವೆ, ಅದಕ್ಕೆ ಮಾಡೋ ಪೂಜೆ. ಕೊಡೋ ಎನಗೆ ತೃಪ್ತಿ ಕೊಡೋ, ಹಾಕೋ ಊಟ ಅಂದರೆ ಅಡುಗೆ ಮಾಡು ಅಂತಲೇ ಅರ್ಥ ಅದಕ್ಕೆ. ಅದೇ ಮಾಡೋ ಪೂಜೆ ಅಂತ. ಪೂಜೆ ಮಾಡಲೇಬೇಕು ಎನ್ನುವುದನ್ನೇ ಕೈಗೊಂಬ ಎನ್ನುವುದನ್ನು ಜಗನ್ನಾಥದಾಸರು ಆ ಶಬ್ದದಿಂದ ತಿಳಿಸಿದ್ದು. ಪೂಜೆ ನಾವು ಯಾವ ಅಪೇಕ್ಷೆ ಇಟ್ಕೊಂಡು ಪೂಜೆ ಮಾಡ್ತೇವೆ, ಕಾಮ್ಯ ಕರ್ಮಗಳು, ನಿತ್ಯ ಪೂಜೆಯಲ್ಲಿ ನಮ್ಗೆ ಏನಾದ್ರು ಸಮಸ್ಯೆ ಬಂದಾಗ ತನ್ನಷ್ಟಾನೇ ಪರಿಹಾರ ಆಯಿತು ಅಂತಂದ್ರೆ ತಗೊಂಡಿದ್ದಾನೆ ಅಂತ. ಹೌದು, ಕಾರ್ಯಾನುಮೇಯ. ಹೌದು. ಏನೋ ಪೂಜೆ ಏನೋ ಸಂಕಲ್ಪ ಮಾಡಿದ್ದೇವೆ, ಪೂಜೆ ಮಾಡಿದೆವು, ನಮ್ಮ ಸಂಕಲ್ಪ ಈಡೇರಿತು, ತಗೊಂಡಿದ್ದಾನೆ ಅಂತ ಅರ್ಥ. ಸಂಕಲ್ಪ ಮಾಡಿದ್ದೇವೆ, ಪೂಜೆ ಮಾಡಿದ್ದೇವೆ, ಸಮಸ್ಯೆ ಪರಿಹಾರ ಆಗಿಲ್ಲ, ತಗೊಂಡಿಲ್ಲ ಅಂತ ಅರ್ಥ. ಯಾಕೆ ತಗೊಂಡಿಲ್ಲ? ಪೂಜೆ ಸರಿಯಾಗಿಲ್ಲ ಅಂತ ಅರ್ಥ ಅಷ್ಟೇ. ಪೂಜೆ ಅನ್ವಯ ವ್ಯತಿರೇಕ, ಪೂಜೆಯಲ್ಲಿ ಬಂದಿಲ್ಲ ಅಂತ ಅರ್ಥ. ಪೂಜೆ ಸರಿಯಾಗಿ ಉಂಟ, ಖಂಡಿತ ತಗೊಳ್ತಾನೆ ಅಂತ. ಅದರಿಂದ ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರುಳು ಇಟ್ಟು ಆನಂದ ಪಡಿಸುವ. ಬಂದಿದ್ದಾರೆ ಅಲ್ವೋ, ಕರೆದದ್ದಕ್ಕೆ ಬಂದಿದ್ದಾರೆ, ಪ್ರೀತಿಯಿಂದ ಕರೆದಿದ್ದೇವೆ, ಪ್ರೀತಿಯಿಂದಲೇ ಬಂದಿದ್ದಾರೆ ಅವರು. ಅವ್ರಿಗೇನು ಮಾಡ್ತೇವೆ? ಮೊದಲು ಕೈಕಾಲು ತೊಳಿಲಿಕ್ಕೆ ನೀರು ಕೊಡ್ತೇವೆ, ಸ್ನಾನ ಆಗಿಲ್ಲ ಅಂದರೆ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತೇವೆ. ತುಂಬ ನಮಗೆ ಆದರ ಮಾಡಲಿಕ್ಕೆ ಯೋಗ್ಯರು ಬೇಕಾದಂಥ ಅವರನ್ನು ಆ ಸಾಲಲ್ಲಿ ಕೂಡಿಸ್ತೇವೆ. ಮೊದಲಂತೂ ಬಂದ ಕೂಡಲೇ ಕೂತ್ಕೊಳ್ಳಿ ಅಂತ ಹೇಳೋಲ್ಲ, ಕೈಕಾಲು ತೊಗೊಂಡು ಬನ್ನಿ. ಅದೇ ರೀತಿ ಜನ್ಮ ಮೃತಿಗಳನ್ನು ಪರಿಹರಿಸಿ, ಅವರೇನಾದರೂ ಬಸ್ಸಲ್ಲಿ ಬಂದ ಆ ಬಟ್ಟೆಯನ್ನು ಬದಲಿಸಿ, ಬಟ್ಟೆ ಬದಲಿಸಿ ಪಟ್ಟೆ ಉಟ್ಟುಕೊಂಡು ಬನ್ನಿ ಅಂತ ಹೇಳಿ ಅವರನ್ನು ಆ ಸಾಲಲ್ಲಿ ಕೂತು, ಆದರೆ ಆ ಬಸ್ಸಲ್ಲಿ ಉಟ್ಟುಕೊಂಡು ಬಂದ ಬಟ್ಟೆ ಉಂಟಲ್ಲ, ಅದೇ ಸ್ಥಿತಿ ಮೃತಿ ಜನ್ಮಗಳು. ಹೌದು, ಎಷ್ಟು ಬಸ್ಸು ಹತ್ತಿಕೊಂಡು ಇಳಿದಿದ್ದಾನೋ ಏನೋ, ಅಂದರೆ ಎಷ್ಟು ಅಮ್ಮನ ಗರ್ಭಗಳನ್ನು ಹತ್ತಿ ಇಳಿದಿದ್ದಾನೋ ಏನೋ. ಅದಕ್ಕೆ ಅದನ್ನೆಲ್ಲ ಪರಿಹರಿಸಿ ಅವನನ್ನು ಶುದ್ಧ ಮಡಿಯನ್ನಾಗಿ ಮಾಡಿ ಆ ಪಂಕ್ತಿಯಲ್ಲಿ ಕೂಡಿಸಿ ಅವನಿಗೆ ಆನಂದ ಪಡಿಸುವನು ಭಗವಂತ. ಸಾಕು. ಅದರಿಂದ ಭಕ್ತವತ್ಸಲ ಹಿಂದಕ್ಕೆ ಎಲ್ಲಿ ಉಂಟ ಇಲ್ಲೇ. ದೊಡ್ಡ ಆನಂದ ಬಡಿಸುವ ಭಕ್ತವತ್ಸಲನು ಅಂತ. ಭಕ್ತರೆಂಬ ವತ್ಸವನ್ನು ಲಾತೀತಿ ಭಕ್ತವತ್ಸಲ. ವತ್ಸ ಅಂದರೆ ಕರುಗಳು, ಭಕ್ತರೆಂಬ ಕರುಗಳನ್ನು ಲಾತಿ ಸ್ವೀಕಾರ ಮಾಡ್ತಾನೆ ಅಂತ. ಅದರಿಂದ ಭಗವಂತನಿಗೆ ಭಕ್ತವತ್ಸಲ ಅಂತ ಹೆಸರು. ಕರುಗಳನ್ನು ಅಂತಹ ಕರುಗಳನ್ನೇ ಸ್ವೀಕಾರ ಮಾಡ್ತಾನೆ. ಎಂತಹ ಕರುಗಳನ್ನು? ಯಾವ ಕರುಗಳು ಕೊಟ್ಟ ಪೂಜೆ ತಗೊಳ್ಳಿಕ್ಕೆ ತಾನು ಕೈಯೊಡ್ತಾನೋ ಅಂತಹ ಕರುಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಮೊದಲು ಅವರು ಕೊಟ್ಟ ಪೂಜೆಯನ್ನು ತೃಪ್ತಿಯನ್ನು ಪಡ್ಕೊಂಡು ಆಮೇಲೆ ಕರುಗಳನ್ನೇ ಪಡ್ಕೊಂಡು, ಮೊದಲು ನಾವು ಹಾಲು ಪಡ್ಕೊಳ್ಳೋದು, ಆಮೇಲೆ ಆ ಒಂದು ಕರು ಕೊಡ್ತೀರಾ ಅಂತ ಒಂದು ಆಕಳು ಕೊಡ್ತೀರಾ, ಮತ್ತು ಆಕಳನ್ನೇ ಕೇಳೋದು.